ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ. ಅವರೇ ಜಡ್ಜ್ ಜೈಲಿಗೆ ಹಾಕೋದು ಅವರೇ ತಾನೆ, ಜಡ್ಜೆ ತಾನೆ ಜೈಲ್ ಕಳ್ಸೋರು, ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ. ಒಂದು ಕಾಲ ನಾವು ಜೊತೆಲಿ ಕೆಲಸ ಮಾಡೋದು. ನವೆಂಬರ್ 14 ಅಥವಾ 24 ಹೊತ್ತಿಗೆ ನಮ್ಮ ನಾಯಕ DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ DK ಬಣ ಮತ್ತು DK ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿರುವ ಸಂದರ್ಭಕ್ಕೆ ಸರಿಯಾಗಿ ಯಾಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರು ಜೈಲಿಗೆ ಹೋಗುವಂತಹ ದಿನಗಳು ದೂರ ಇಲ್ಲ ಅಂತ ಹೇಳಿದ್ರು. ಒಂದನೇ ವಿಚಾರ. ಎರಡನೇದು, ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಅವತ್ತಿಂದಲೂ ಕೂಡ ಕುಮಾರಸ್ವಾಮಿಯವರು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ DK ಶಿವಕುಮಾರ್ ಅವರು ಹೇಳಿರುವಂಥದ್ದು ಯಾಕೆ? ನೋಡಿ, ಒಬ್ಬರು ಕೇಂದ್ರ ಸಚಿವರಿದ್ದಾರೆ, ಒಕ್ಕಲಿಗ ಸಮಾಜದ ಪ್ರಭಾವಿ ನಾಯಕ ಕುಮಾರಸ್ವಾಮಿ, ಮತ್ತೊಬ್ಬರು ರಾಜ್ಯ KPCC ಅಧ್ಯಕ್ಷ ಅನ್ನುವಂತಹ ಪವರ್ಫುಲ್ ಪೋಸ್ಟಲ್ಲಿದ್ದಾರೆ, ಜೊತೆಯಲ್ಲಿ DCM ಪಟ್ಟ ಕೂಡ ಇದೆ. ಇಬ್ಬರಿಗೂ ಕೂಡ ಅತ್ಯುನ್ನತ ಸ್ಥಾನಗಳೇ ಇದ್ದಾವೆ. ಆದಾಗ್ಯೂ ಈ ಇಬ್ಬರ ಮಧ್ಯೆ ಜೈಲಿನ ಚರ್ಚೆ ಯಾಕೆ ಬರ್ತಿದೆ? ಬಹುಮುಖ್ಯ ಅನಿಸುವಂತಹ 3 ಸ್ಫೋಟಕ ಕಾರಣಗಳನ್ನು ಇಲ್ಲಿ ನಾವು ಹುಡುಕಬಹುದು. ಅದಕ್ಕೂ ಮುಂಚೆ ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳರು ಹೇಳಿದ್ದಂತಹ ಒಂದು ಮಾತನ್ನು ನೆನಪು ಮಾಡ್ಕೋಬೇಕು. ಅದು DK ಶಿವಕುಮಾರ್ ಅವರು ಒಂದು ಹಂತಕ್ಕೆ ಪ್ರಭಾವಿ ಕೇಂದ್ರದ ನಾಯಕ ಅಮಿತ್ ಶಾ ಎದ್ದಿರಬಹುದು, ಅವ್ರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ, ವಿಜಯೇಂದ್ರ DCM ಆದರೆ ಇವರು CM ಆಗ್ತಾರೆ, ಇಷ್ಟನ್ನು ಮಾತಾಡಿದರು. ಈ ಸಂದರ್ಭಕ್ಕೆ ಸರಿಯಾಗಿ ಕುಮಾರಸ್ವಾಮಿ ಅವರ ಈ ಮಾತುಗಳನ್ನು ನೋಡಿದಾಗ ಒಂದು ಪಕ್ಕ ಈ ಟರ್ಮಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಭವಿಷ್ಯ ಕಷ್ಟ ಆಗುತ್ತೆ. ಮುಖ್ಯಮಂತ್ರಿ ಆಗುವಂತಹ ಅವರ ಮಹತ್ವಾಕಾಂಕ್ಷೆ ನಿಜ ಆಗುವಂಥದ್ದು, ನನಸಾಗುವಂಥದ್ದು ಸುಲಭ ಅಲ್ಲ. 2025 ನವೆಂಬರ್ 24 ಅಥವಾ 14ರಲ್ಲಿ ಅಧಿಕಾರ ಹಂಚಿಕೆ ಚರ್ಚೆ ಆಗಿದೆಯೋ ಬಿಟ್ಟಿದೆಯೋ, ಆದರೆ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರು CM ಸ್ಥಾನವನ್ನು ಬಿಟ್ಟು ಕೊಡ್ತಾರೋ ಇಲ್ಲವೋ? ಯಾಕಂದರೆ ಅಹಿಂದ ವರ್ಗ ಬೇರೆ ರೀತಿಯಲ್ಲಿ ಇದನ್ನು ಯೋಚನೆ ಮಾಡಬಹುದು. CM ಸಿದ್ದರಾಮಯ್ಯ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿದ್ರೆ ಹೈಕಮಾಂಡ್. ಆದರೂ ಬಿಹಾರದ ರಿಸಲ್ಟ್ ನೋಡಿಕೊಂಡು ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುತ್ತೆ ಅನ್ನುವಂತಹ ಗಟ್ಟಿ ಚರ್ಚೆ ನಡೀತಿರುವಂಥದ್ದು. ಈ ಮಧ್ಯೆ ಒಂದು ವೇಳೆ ಯತ್ನಾಳರ ಮಾತಿನ ರೀತಿಯಲ್ಲೇ ಈ ಟರ್ಮಲ್ಲೇ CM ಆಗೋ ಕಾರಣಕ್ಕೆ DK ಶಿವಕುಮಾರ್ ಅವರು ನಾನು ಹುಟ್ಟ ಕಾಂಗ್ರೆಸ್ಸಿಗ ಅಂತ ಹೇಳ್ತಾರೆ. ಆದಾಗ್ಯೂ ಸಮಯ, ಸಂದರ್ಭ, ಶುಭಗಳಿಗೆ ಶುಭ ಮುಹೂರ್ತ ಅಂತೆಲ್ಲ ಹೇಳುವ DK ಶಿವಕುಮಾರ್ ಅವರು ಒಂದು ವೇಳೆ BJP ಸೇರ್ಪಡೆ ಆದರೆ ಆಗ ಈಗಾಗಲೇ BJP JDS ಮೈತ್ರಿ ಇದೆ, ಮತ್ತೊಬ್ಬ ಪ್ರಭಾವಿ ನಾಯಕ, ಅದೇ ಸಮಾಜದ ನಾಯಕ, ಸಂಪನ್ಮೂಲ ಇರುವಂತಹ ನಾಯಕ DK ಶಿವಕುಮಾರ್ ಅವರು BJPಗೆ ಬೇಕೇ ಬೇಕಾಗ್ತಾರೆ. 2028ರ ವಿಧಾನಸಭಾ ಚುನಾವಣೆ ಮತ್ತು 2029ರ ಲೋಕಸಭಾ ಚುನಾವಣೆಗೆ DK ಶಿವಕುಮಾರ್ ಅಂತಹ ನಾಯಕ ಸಿಕ್ಕರೆ BJPಗೆ ಸಕ್ಕರೆಯ ಮಿಠಾಯಿ ಸಿಕ್ಕಂತಾಗತ್ತೆ. ಆಗ JDSನ ಲೆಕ್ಕಾಚಾರ ಏನಾಗಬಹುದು? ಒಂದೇ ಕಡೆ ಇಬ್ಬರು ಇರೋಕ್ಕಾಗಲ್ಲ. ಇಂತಹ ಸಂದರ್ಭವೇ ಎದುರಾದರೆ ಮತ್ತೊಬ್ಬ ಕಿಂಗ್ ಮೇಕರ್ BJPಗೆ ಬಂದಿದ್ದಾರೆ ಅನ್ನೋದಾದರೆ ಹಳೆಯ ಕಿಂಗ್ ಮೇಕರ್ ತಾನಾಗೇ ಹೊರಹೋಗುವಂತಹ ವಾತಾವರಣವನ್ನು BJP ಸೃಷ್ಟಿಸಬಹುದು. ಈಗಾಗಲೇ ವಿಜಯೇಂದ್ರ ವರ್ಸಸ್ JDS ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನುವಂತಹ ಫೈಟ್ ಕೂಡ ನಡೀತಿದೆ. ಇದರ ಮಧ್ಯೆ ಒಡೆದು ಆಳುವ ನೀತಿಯನ್ನು ಕೇಂದ್ರದ BJP ನಾಯಕರು ಸಲೀಸಾಗಿ ಮಾಡೋದಕ್ಕೆ ಇವರ ಎಂಟ್ರಿ ಕೂಡ ಲಾಭ ಆಗತ್ತೆ. ಇಂತಹ ಸಂದರ್ಭದಲ್ಲಿ BJPಯ ಸಖ್ಯಕ್ಕೆ ಏನಾದರೂ DK ಶಿವಕುಮಾರ್ ಅವರು ಅವ್ರ ಜೊತೆಲಿ 7-8 ಶಾಸಕರು 10 ಶಾಸಕರು ಕರ್ಕೊಂಡು ಹೋದರೆ ಅವರ CM ಹಾದಿಯ ಕನಸು ನನಸಾಗುವ ಸಾಧ್ಯತೆಗಳು ತುಸು ಸಮಯ ಹಿಡಿಬಹುದು, ಆದರೆ ಆಗತ್ತೆ. 2019ರ ಸರ್ಕಾರವನ್ನು ಕೆಡವಿದ ನಂತರ ಏನೇನಾಯಿತು, ಎಷ್ಟು ಸಮಯ ಹಿಡಿಯಿತು ಎಲ್ಲವೂ ಕೂಡ ರಾಜಕೀಯ ವಿದ್ಯಾರ್ಥಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದರ ಮಧ್ಯೆ ಮತ್ತೊಬ್ಬ ಕಿಂಗ್ ಮೇಕರ್ ಆಗುವಂತಹ ಸಾಧ್ಯತೆಗಳನ್ನು DK ಶಿವಕುಮಾರ್ ಅವರನ್ನು ತಳ್ಳಿ ಹಾಕುವಂತಿಲ್ಲ, ಸುಲಭ. ಈಗ JDSನ ಭದ್ರಕೋಟೆ ಅಂತಿದ್ದದ್ದು 3: ರಾಮನಗರ, ಹಾಸನ ಮತ್ತು ಮಂಡ್ಯ. ಈಗ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾದ ಮೇಲೆ ಒಂದೇ ಒಂದು ಭದ್ರಕೋಟೆ ಉಳಿದಿರುವಂಥದ್ದು, ಅದು ಹಾಸನ ಮಾತ್ರ. ರಾಮನಗರ ಮತ್ತು ಮಂಡ್ಯ ಎರಡನ್ನೂ ಕೂಡ ಈಗ ಕಾಂಗ್ರೆಸ್ನ ತೆಕ್ಕೆಯಲ್ಲಿ ಉಳಿಸಿಕೊಂಡಿರುವಂಥದ್ದು ಒಕ್ಕಲಿಗ ಸಮಾಜದ ಪ್ರಭಾವಿ ನಾಯಕ, ಕಾಂಗ್ರೆಸ್ನ ಏಕಮೇವ ಅದ್ವಿತೀಯ ನಾಯಕ DK ಶಿವಕುಮಾರ್ ಅವರು. ಒಂದು ವೇಳೆ ಇವರೂ ಕೂಡ JDS ರೀತಿಯಲ್ಲೇ ಒಂದು ಪರ್ಯಾಯ ರಾಜಕೀಯ ವೇದಿಕೆಯನ್ನು ಸೃಷ್ಟಿಸಿದ್ರೆ JDSಗೆ ಬಹುದೊಡ್ಡ ಲಾಸ್ ಆಗುತ್ತೆ. BJP ಏನನ್ನು ಬಯಸಿತ್ತು ಆ ಆಸೆ ಅಮಿತ್ ಶಾ ಅವರು ಬಯಸಿದ್ದಂಥದ್ದು ನಿಜವಾಗಬಹುದು. ಅಂತಹ ಸಂದರ್ಭದಲ್ಲಿ JDSಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ. ಆದರೆ ಇವೆಲ್ಲದರ ಮಧ್ಯೆ CM ಕುರ್ಚಿಯ ಮೇಲೆ ಕೂರುವಂತಹ ಮತ್ತು ತಮಗೆ ಯಾವುದೆಲ್ಲ ಕಾನೂನಿನ ವ್ಯಾಜ್ಯಗಳಿದ್ದಾವೆ ಅವೆಲ್ಲವುಗಳಿಂದ ನೆಮ್ಮದಿಯ ನಿಟ್ಟಿಸಿರು ಬಿಡುವಂತಹ ವಾತಾವರಣ ಸೃಷ್ಟಿಯಾಗೋದು
ಅವರು ಬಿ ಜೆ ಪಿಗೆ ಹೋದರೆ. ಯತ್ನಾಳರು ಹೇಳಿದ ಧಾಟಿಯಲ್ಲಿ ನೋಡೋದಾದರೆ ಇಷ್ಟು ವಿಚಾರಗಳು ಇರೋ ಕಾರಣಕ್ಕೆ ಅವರು ಬಿ ಜೆ ಪಿ ಸಖ್ಯಕ್ಕೆ ಬಂದರೆ ಸಮಸ್ಯೆ ಆಗುತ್ತೆ ಜೆ ಡಿ ಎಸ್ಗೆ. ಎರಡನೇದು, ಸಿ ಎಂ ಸ್ಥಾನಕ್ಕೆ ಬಂದು ಕೂರಬಾರ್ದು ಡಿ ಕೆ ಶಿವಕುಮಾರ್ ಅನ್ನುವಂತಹ ಆಸೆ ಇರಾದೆ ಏನಾದರೂ ಜೆ ಡಿ ಎಸ್ನ ನಾಯಕರಿಗೆ ದಳಪತಿಗಳೇ ಇದ್ದರೆ ಅಲ್ಲೂ ಕೂಡ ಹೊಡೆತ ಬೀಳುತ್ತೆ. ಮೂರನೇದು, ಎರಡನೇ ಕಿಂಗ್ ಮೇಕರ್ ಅದು ಒಕ್ಕಲಿಗ ಸಮಾಜದ ಕಿಂಗ್ ಮೇಕರ್ ಆದರೆ ಒಕ್ಕಲಿಗ ಮತಗಳು ಡಿವೈಡ್ ಆಗ್ತಾವೆ. ಯಾರಿಗೆ ಸ್ಟ್ರೆಂತ್ ಇರುತ್ತೆ, ಯಾರಿಗೆ ಖರ್ಚು ಮಾಡ್ತಾರೆ ಅವರಿಗೆ ಸ್ಥಾನಗಳು ಸಿಗುತ್ತೆ. ಎಲ್ಲ ಅಂಶಗಳನ್ನು ನೋಡಿದಾಗ ಜೆ ಡಿ ಎಸ್ಗೆ ಹೊಡೆತ. ಡಿ ಕೆ ಶಿವಕುಮಾರ್ ಅವರು ಪರ್ಯಾಯ ವೇದಿಕೆಯನ್ನು ಸೃಷ್ಟಿಸಿದ್ರೆ ಲಾಭ ಡಿ ಕೆ ಶಿವಕುಮಾರ್ ಅವರಿಗೆ, ಅದಕ್ಕೂ ಹೆಚ್ಚಿನ ಲಾಭ ಬಿ ಜೆ ಪಿಗೆ. ಈ ಎಲ್ಲ ಅಂಶಗಳನ್ನು ನೋಡಿದಾಗ ಎಲ್ಲೊಂದು ಕಡೆ ಜೈಲಿನ ಅಧ್ಯಾಯ ಚರ್ಚೆ ಆಗ್ತಿರಬಹುದು ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ.